ಥಿಯೇಟರ್ಗೆ ಜನ ಬರ್ತಿಲ್ಲ ಅನ್ನೋದು ಓಲ್ಡ್ ವರ್ಷನ್, ಆದರೆ ಮೂವಿಗೆ ಟಿಕೆಟ್ ಸಿಗ್ತಿಲ್ಲ ಅನ್ನೋದು ನ್ಯೂ ವರ್ಷನ್. ಸೊ ವೆಲ್ಕಮ್ ಟು ಪ್ಯೂರ್ಲಿ ಮೈ ಟೆಕ್ ಚಾನಲ್. ಇವತ್ತು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ನನ್ ಅದರ್ ದ್ಯಾನ್ ಸೂ ಫ್ರಮ್ ಸೋ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ವರ್ಷ ಸರಿಯಾದ ಸಿನಿಮಾ ಬಂದಿಲ್ಲ, ಮತ್ತು ದೊಡ್ಡ ದೊಡ್ಡ ನಟರ ಸಿನಿಮಾಗಳಿಗೆ ವೆಯ್ಟ್ ಮಾಡ್ತಾ ಇದ್ದ ನಮ್ಮೆಲ್ಲರಿಗೂ ಒಂದು ಮೃಷ್ಟಾನ್ನ ಭೋಜನದ ಹಾಗೆ ಕೊನೆಗೂ ಸೂ ಫ್ರಮ್ ಸೋ ಜುಲೈ 25ಕ್ಕೆ ತೆರೆಗೆ ಬಂದು ಆಲ್ರೆಡಿ ಒಂದು ಬ್ಲಾಕ್ ಬಸ್ಟರ್ ಕೊಟ್ಟಿದೆ. ಈ ಚಿತ್ರವು ಲೈಟರ್ ಬುದ್ಧ ಫಿಲ್ಮ್ಸ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದ್ದು, ಮುಖ್ಯ ಭೂಮಿಕೆಯಲ್ಲಿ ಶನಿಲ್ ಗೌತಮ್, JP ತುಮಿನಾಡ್, ಸಂಧ್ಯಾ ಅರಕೆರೆ, ಪ್ರಕಾಶ್ ತುಮಿನಾಡ್ ಆ್ಯಂಡ್ ರಾಜ್ ಬಿ ಶೆಟ್ಟಿ ಇನ್ನು ಮುಂತಾದವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ ಹಾರರ್ ಕಮ್ ಕಾಮಿಡಿ ಮೂವಿ ಆಗಿದೆ. ಬಟ್ ಮೇಯ್ನ್ ಅಜೆಂಡಾ ಬಂದು ಕಾಮಿಡಿ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಸೀನಿಂದ ಹಿಡಿದು ಎಂಡ್ ಸೀನ್ವರೆಗೂ ನಿಮ್ಮ ಹೊಟ್ಟೆ ಹುಣ್ಣಾಗೋ ಅಷ್ಟು ನಗಿಸಿರ್ತಾರೆ. ಆ್ಯಂಡ್ ಸಸ್ಪೆನ್ಸ್ ಹಾರರ್ ಎಲಿಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು ಈ ಸಿನಿಮಾದ ಬರಹಗಾರರು ಮತ್ತು ಡೈರೆಕ್ಟರ್ JP ತುಮಿನಾಡ್. ಇದು ಇವರ ಫಸ್ಟ್ ಡೈರೆಕ್ಷನ್ ಮೂವಿ ಕೂಡ. ಬಟ್ ಎಲ್ಲೂ ಕೂಡ ಬೋರ್ ಆಗದೆ ಸ್ಟೋರಿನ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಇನ್ನು ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿದೆ. ಸುಮೇತ್ ಕೆ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಹೀ ಈಸ್ ಒನ್ ಆಫ್ ದಿ ಯಂಗೆಸ್ಟ್ ಮ್ಯೂಸಿಷಿಯನ್ ಕೂಡ. ಡ್ಯಾನ್ಸ್ ಆ್ಯಂಥಮ್ ಸಾಂಗ್ ಅಂತೂ ಕುಣಿಯೋಕ್ಕೆ ಹೇಳಿ ಮಾಡಿಸಿರೋ ಸಾಂಗ್. ಅಲ್ಲಲ್ಲಿ ಚಿಕ್ಕದಾಗಿ ಸಾಂಗ್ಸ್ ಬರುತ್ತೆ, ಅದು ಎಮೋಷನ್ ಕೂಡ ಚೆನ್ನಾಗಿ ಕ್ಯಾರಿ ಮಾಡುತ್ತೆ. ಅದರಲ್ಲೂ ಬಾಬಾ ಸಾಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಇನ್ನು ಕ್ಯಾರೆಕ್ಟರ್ಸ್ ವಿಷಯಕ್ಕೆ ಬಂದರೆ ಎಲ್ಲರೂ ಅವರವರ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಈ ಮೂವಿಲಂತೂ ತುಂಬ ಹೊಸ ಪ್ರತಿಭೆಗಳೇ ಕಾಣೋದು. ಬಟ್ ಅವರೆಲ್ಲರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ರವಿ ಅಣ್ಣ, ಅಶೋಕ, ಭಾವನಾ ಕ್ಯಾರೆಕ್ಟರ್ಸ್ ಅಂತೂ ಎಲ್ಲರೂ ಮನಸ್ಸಲ್ಲಂತೂ ಉಳ್ಕೊಳ್ಳುತ್ತೆ. ಫಸ್ಟ್ ಹಾಫಲ್ಲಿ ಹೆಚ್ಚು ಕಾಮಿಡಿಗೆ ಆದ್ಯತೆ ಕೊಟ್ಟಿದ್ದಾರೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕಾಮಿಡಿ ಜೊತೆಗೆ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕ್ಲೈಮ್ಯಾಕ್ಸ್ ಸೀನಲ್ಲಂತೂ ಒಂದು ವೈಬ್ರೇಷನ್ ಆಗಬೇಕು, ಆ ರೀತಿ ಒಂದು ಸೀನ್ನ ಕಟ್ಟಿದ್ದಾರೆ. ಅದನ್ನು ನೀವು ಥಿಯೇಟರ್ಗೆ ಹೋದರೆ ಮಾತ್ರ ಆ ಒಂದು ಫೀಲ್ ಸಿಗುತ್ತೆ. ಸೊ ದಯವಿಟ್ಟು ಥಿಯೇಟರ್ಗೆ ಹೋಗಿ. ಎಲ್ರಿಗೂ ಧನ್ಯವಾದಗಳು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮಗೆ ಈ ಮೂವಿ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.